ಮೊದಲನೇದಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ಗೆ ಅಭಿನಂದನೆ ಸಲ್ಲಿಸುತ್ತಾ ಒಬ್ಬ ದಲಿತ ಶಾಸಕರ ಪರವಾಗಿ ದಲಿತದಕ್ಕೆ ಮೊದಲು ಧನ್ಯವಾದ ಅರ್ಪಿಸ್ತಾ ಚಂದ್ರು ಲಮಾಣಿ ಅವರ ಕೇಸಿಗೋಸ್ಕರ ಪತ್ರಿಕೋಸ್ಕರ ಕರೆದಿದ್ದೇನೆ. ವಿಶೇಷವಾಗಿ ಅವರು ಲೋಕಾಯುಕ್ತ ರೇಡ್ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಮಾಣಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ನಡೆದಂಥ ಘಟನೆ ಮತ್ತು ನಡೆದಂಥ ವಾಸ್ತುಸ್ಥಿತಿ ಬಗ್ಗೆ ಕೆಲವು ಬೆಳಕು ಚೆಲ್ಲಕ್ಕೆ ನಮ್ಮ ರಾಜ್ಯ ಜನತೆಗೆ, ವಿಶೇಷವಾಗಿ ಅಹಿಂದ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಕ್ಕೆ ಈ ಪತ್ರಿಕೆ ಕರೆದೇನೆ. ಯಾಕೋ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡ್ತೇನೆ. ನಾನು BJP ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತ ಶಾಸಕ ಬಂದು ಕೂಡ ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದೂ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವರಿಗೆ ತ್ರಾಸು ಕೊಡ್ತಾರೆ ಅನ್ನೋ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ ಕಾರಣ ಇವತ್ತು ಪತ್ರಿಕೋಸ್ಕರ್ತೀನಿ. ವಿಶೇಷವಾಗಿ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನಾವು ಮಾತಾಡೋದಿಲ್ಲ. ಅದರ ವ್ಯವಸ್ಥೆವಾಗಿ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ದಯವಿಟ್ಟು ತಾವು ಕ್ವಶನ್ ಕೇಳಬೇಕಂತ ಮನವಿ ಮಾಡ್ಕೋತೀನಿ. ಯಾಕಂದರೆ ಅದು ಒಂದು ನ್ಯಾಯಾಂಗ ಅಂಗಭಾಗ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅದು ಒಂದು ವೇದಿಕೆ ಇರ್ತೈತೆ, ಅಲ್ಲಿ ಅಟ್ಟೆ ಮಾಡಬೇಕಾಗ್ತದೆ. ಲಮಾಣಿ ಅವ್ರನ್ನು ಯಾಕಂದ್ರೆ ಆ ಸಿರೆಟ್ಟಿ ಕ್ಷೇತ್ರ ಕಳೆದ 30 ವರ್ಷದಿಂದ ರಿಸರ್ವ್ ಕೌನ್ಸಿಲ್ ಇರೋದ್ರಿಂದ ಅಲ್ಲಿ ಇದ್ದಂಥ ಶಾಸಕರು ಮೊದಲು ಕಾಂಗ್ರೆಸ್ ಬರ್ತಿತ್ತು, ಆಮೇಲೆ ದಳ ಬರ್ತಿತ್ತು, BJP ಬರ್ತಿತ್ತು, ಅಷ್ಟು ತಲೆ ಕೆಡಿಸೋದಿಲ್ಲ. ಯಾವಾಗ ಲಮಾಣಿ ಒಬ್ಬ ವಿದ್ಯಾವಂತ ಶಾಸಕ ಆದ ನಂತರ ಪಿತೂರಿ ಮಾಡಿ ಇವತ್ತು ಶಿಕ್ಷೆ ನನಗೆ ಬಂದ ಮಾಹಿತಿ. ಅವನು ಭ್ರಷ್ಟಾಚಾರ ಮಾಡಿದ ಬಗ್ಗೆ ನಾನು ಸಪೋರ್ಟ್ ಮಾಡ್ತಿಲ್ಲ. ಅವನು ಭ್ರಷ್ಟಾಚಾರ ಮಾಡಿದ ಬಿಡ ಮುಂದಿನ ದಿನ ಗೊತ್ತಾಗ್ತದೆ. ನನ್ನ ಮಾಹಿತಿ ಪ್ರಕಾರ ಯಾರು ಪೂಜಾರಿ ಕಂಪ್ಲೇಂಟ್ ಕೊಟ್ಟಲ್ಲ, ಅವನಿಗೆ ಕೂಡ ವ್ಯವಹಾರ ಇತ್ತು. ಅವನು ದುಡ್ಡಿನ ವ್ಯವಹಾರ ಇತ್ತು. ದುಡ್ಡು ಕೊಡೋದು, ಕಾಂಟ್ರಾಕ್ಟ್ ತೊಗೊಂಡು ಹೋಗೋದು, ಅದೇ ಸಣ್ಣ ಪುಟ್ಟ ಸಣ್ಣ ಬಡ್ಡಿ ತೊಗೊಂಡು ಮಾಡ್ತಾರೆ. ನನಗೆ ಮಾಹಿತಿ ಬಂದ ಮುಂದಿನದಲ್ಲೇ ಅದು ಕನ್ಫರ್ಮ್ ಆಗ್ತದೆ. ಆ ದುಡ್ಡು ಕೊಡೋದು ಗೊತ್ತಿದ್ದ ಒಂದು ವ್ಯವಸ್ಥಿತವಾಗಿ ಅದನ್ನು ಹೇಗೆ ಮಾಡ್ತಾರೆ ಅಂದ ಜನರು ಅದೇ ಸಮಾಜ ಸ್ವಾಮೀಜಿ, ಅದೇ ಸಮಾಜ ವ್ಯಕ್ತಿ ಕೂಡಿಸಿ ಕಂಪ್ಲೇಂಟ್ ಕೊಡಿಸಿ ಇಂಥ ವ್ಯವಹಾರ ನೋಡ್ಕೊಂಡು ಅವ್ನು ಕೊಡೋದು. ನಾವು ದುಡ್ಡು ಕೊಡೋಕೆ ಬರ್ತಂದಾಗ ಅನಿವಾರ್ಯವಾಗಿ ನನಗೆ ಮಾಹಿತಿ ನಿಜ ಸುಳ್ಳು ಗೊತ್ತಿಲ್ಲ. ಬಂದಾಗ ಬಾಪ ನಾನು ಹಾಸ್ಪಿಟ್ಲ್ ಇದ್ದೀನಿ ಬಾ ಅಂದ್ರೆ ಆ ಪ್ರಕಾರ ದುಡ್ಡು ಕೊಟ್ಟಾನೆ, ತೊಗೊಂಡು ಪೇ ಕೊಟ್ಟಂತ ನನ್ನ ಮಾಹಿತಿ ಬಂದಿದೆ. ಅದನ್ನು ಇವತ್ತು ನಾವು ಷಡ್ಯಂತ್ರ ಮಾಡಿ ನಮ್ಮ ಶಾಸಕರ ಹೆಸರು ಕಳಿಸಿ ಇವತ್ತು ಜೈಲು ಪಾಲಾಗಿದ್ದಾರೆ. ಎಷ್ಟು ಫಾಸ್ಟಾಗಿ ಅವ್ರನ್ನ ಎಲ್ಲ ಸಿಸ್ಟಮ್ ಒಳಗೆ ಹಾಕಿದಂದ್ರೆ ಅದ್ರ ದುಡ್ಡು ಸಂಖ್ಯೆ. ಅದ್ರ ಅವ್ನು ತಪ್ಪಿದ್ರೆ ಅದ್ರ ಲೋಕ ತನಿಖೆ ಮಾಡಿ ಶಿಕ್ಷೆ ಆಗಲಿ, ಅದು ಬೇರೆ ವಿಷಯ. ಯಾಕೆ ಕಳೆದ ಸತತ ಸಂಪಂಗಿ ಸಹಿತ ಹಿಂಗೆ ಮಾಡಿದ್ರು, ಇವತ್ತು ಏನು ಮಾಡಿದ್ರು. ಮತ್ತು ಮೊನ್ನೆ ಒಂದು ಉದಾಹರಣೆ, ಒಬ್ಬ ಸುರೇಶ್ ಅನ್ನೋ ಒಬ್ಬ ಧಾರವಾಡ ಪೀಡ್ ಇದ್ದ. ಸಾಯಂಕಾಲ 6 ಗಂಟೆ ರಿಟೈರ್ ಹಾಕೋಣ, ಮಧ್ಯಾಹ್ನ 2 ಗಂಟೆ ರೇಡ್ ಆಗ್ತದೆ. ಅಂಥ ದುರ್ದೈವ ಸಂಗತಿ ಅಂದರೆ ರಿಟೈರ್ಡ್ ಆಗಿ ಸಾಯಂಕಾಲ 6 ಗಂಟೆಗೆ ಆಗ್ತದೆ ರಿಟೈರ್ಡ್ ಅದನ್ನು. ಮಧ್ಯಾಹ್ನ 2 ಊಟ ಹೋಗ್ಬಿಟ್ಟು ನನ್ನ ತಕ್ಷಣ ಒಂದು 3 hours ಮೊದಲು ಅವ್ನು ರಿಟೈರ್ಡ್ ಮೊದಲು ರೇಡ್ ಆಗ್ತದೆ. ಒಬ್ಬ ದಲಿತ ಅಧಿಕಾರಿನ ಅದು ಹೆಂಗೆ ತರಾಸ್ಕೊಂಡು ಅಂತ ಒಂದು ದುರ್ದೈವ ಸಂಗತಿ. ಇದನ್ನು ಭಾಳ ನಮ್ಮ ಮುಂದಿನದಲ್ಲಿ ವ್ಯವಸ್ಥಿತವಾಗಿ ನಾವು ಅದನ್ನು ಹೋರಾಟ ಮುಂದುವರಿಸ್ತೀವಿ. ನಮ್ಮ ಯಾಕಂದ್ರೆ ನಾವು ಭಾಳಷ್ಟು ಇನ್ನು ಬಾಯಿ ಮುಚ್ಕೊಂಡು ಕೂತ್ರೆ ನಮ್ಮನ್ನು ಸಹಿತ ಮುಗಿಸ್ತಾ ಇಡೀ 74% ವೋಟ್ ಇದ್ದಂಥ ಧ್ವನಿಯನ್ನು ತುಳಿದು ಕೆಲವೇ ಜನದ ಕೈಯಲ್ಲಿ ರಾಜಕೀಯ ಸಿಸ್ಟಮ್ ಹೋಗ್ತದೆ. ನಾವು ಇದನ್ನು ಹೋರಾಟ ಮಾಡಲೇಬೇಕಂತ ನಾವೆಲ್ಲ ಒಂದು ಚರ್ಚೆ ಮಾಡ್ತೀವಿ. ಏನ್ ಮಾಡ್ತಾ ಇದಾರೆ? ಯಾಕಂತಂದ್ರೆ ದೊಡ್ಡ ದೊಡ್ಡ ನಾಯಕರು ಇದಾರೆ, ಬೇರೆ ಬೇರೆ ವಿಚಾರ ಬಂದಾಗ ಬೀದಿಗಳು ಹೋರಾಟ ಮಾಡ್ತಾರ. ದಲಿತರಿಗೆ ನ್ಯಾಯ ದಲಿತರ ಧ್ವನಿ ಎತ್ತಬೇಕಾ ಏನಂತ? ಇವತ್ತು ಮೊದಲ ಬಾರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮೊದಲ ಅದಕ್ಕೆ ಧನ್ಯವಾದ ಜಗದೀಶ್ ಶೆಟ್ಟರ್ ಧ್ವನಿ ಇರ್ತಾರ. ಅದೇ ಥರ ನಮ್ಮ ಜನಾಂಗದ ಸಹ ಮುಂದಿನದಲ್ಲಿ ನಮ್ಮವರು ಬುದ್ಧಿವಂತರಾಗಬೇಕು. ನಾವು ಬೇರೆ ಜನಾಂಗಗಳು ಅವ್ರು ಮಾಡ್ತಾರೆ, ಅವ್ರಿಗೆ ವಿದ್ಯಾವಂತ ಅದಾರ, ಅವ್ರು ಹೋರಾಟ ಮನೋಭಾವ ನಾವು ಬೇಡ. ನಾವು ಏನು ಅಹಿಂದ ಅಂತೂ ಎದು ತಡ್ಕೊಂಡು ಹೋಗಲ್ಲ. ಆ ಜನರಿಗೆ ಬುದ್ಧಿವಂತರಾಗಬೇಕು. ನಾವು ಹೋರಾಟ ಮನೋಭಾವ ಬರಬೇಕು. ನಾವು ತಪ್ಪು ಮಾಡಿದ್ರೆ ನಾವು ಹೋರಾಟ ಮಾಡಬೇಕು. ಅವ್ರು ನೋಡ್ಬೇಕು, ಬೇರೆ ಜನಾಂಗದವರು ಅವ್ರ ಮನುಷ್ಯ ತಪ್ಪಿದ್ರು ತಪ್ಪಿಲ್ಲ ಅನ್ನುವಂಥ ಸೃಷ್ಟಿ ಮಾಡ್ತಾರೆ. ಅದನ್ನು ನಾವು ನಮ್ಮ ಜನ ನಾವು ಭ್ರಷ್ಟಾಚಾರ ಬಗ್ಗೆ ನಾವು ಸ್ವಲ್ಪ ಮಾಡ್ತಿಲ್ಲ, ಸಿಸ್ಟಮ್ ಬಗ್ಗೆ ನಾವು ಹೋರಾಟ ಮಾಡೋಕೆ ಪ್ರಯತ್ನ ಮಾಡಿದೆ.
ಮುಂದಿನ ದಿನದಲ್ಲಿ ಬಹಳಷ್ಟು ಚರ್ಚೆ ಮಾಡ್ತೀವಿ. ನಮ್ಮ ಜನಾಂಗದವರು ಎಲ್ಲ ಕೂಡಿ ಮಾಡ್ತಾರೆ. ನಾವು ಲೋಕಾಯುಕ್ತರ ಅವ್ರೇನ್ ನ್ಯಾಯಾಂಗತ ಅದಲ್ಲ ಅವ್ರ ಬಗ್ಗೆ ಕ್ವಶನ್ ಮಾಡತ್ತಿಲ್ಲ, ಸಿಸ್ಟಮ್ ಬಗ್ಗೆ ಕ್ವಶನ್ ಮಾಡ್ತಾರೆ. ಉದಾಹರಣೆ ಯಾಕೆ ಬರೀ ದಲಿತರು ಯಾಕೆ ಬಲಿಪಶು ಆಗ್ತಾರ? ಒಂದು ಉದಾಹರಣೆ ನಡು ನಮ್ದು ಒಂದು ಕೇಳಿ ಬಂತು, ಅಲ್ಲಿ ಅಧಿಕಾರಿಗಳು ಮೆಸೇಜ್ ಕೊಡ್ತಾ ಅವರು ಜಡ್ಜ್ ಇದ್ದಾರೆ, ಅವ್ರು ತಮ್ಮದು ಕೊಡ್ತಾರೆ ನೋಟಿಸ್, ಅವ್ರು ವಾರಂಟ್ ಸಹಿ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಹೋಗಿಬಿಡ್ತಾರೆ. ಅವ್ರ ಸಿಸ್ಟಮ್ದಾಗ ಅವ್ರು ಎಲ್ಲೂ ಯಾರು ಭೇಟಿ ಆಗೋಲ್ಲ, ಯಾರು ಮಾತಾಡೋದಿಲ್ಲ. ಅಲ್ಲಿ ಇದ್ದ ಸಿಸ್ಟಮ್ದವರು ಅಲ್ಲಿ ಮೆಸೇಜ್ ಕೊಟ್ಟು ಯಾರು ಬರೀ ದಲಿತ ಬಲಿಪಶು ಆಗ್ತಾರೆ. ಅಧಿಕಾರಿ ಇರ್ಬೋದು, MLA ಇರ್ಬೋದು, ದಲಿತರ ಮತ್ತು ಅಹಿಂದಾಗ ಅಟ್ಟ ಮಂದಿ ಅದೇ ದೊಡ್ಡ ಸಂಗತಿ. ಯಾಕಪ್ಪ, ದಲಿತರ ಅಂತ ಹೋರಾಟ ಮಾಡಿ ದಲಿತ ಸಿದ್ದರಾಮಯ್ಯ ಇರ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಎಲ್ಲರೂ ಇದ್ದಾಗ ನಾವು ಅನಿವಾರ್ಯವಾಗಿ ನಾವು ಇವತ್ತು BJP ಶಾಸಕ ಬಂದು ದಲಿತರ ಕಾಂಟ್ರಾಕ್ಟ್ ತಗೊಂತ ಪಕ್ಷದ ಅಧಿಕಾರ ಇದ್ದಾಗ ನಾವು BJP ಬಂದು ಇವತ್ತು ಜಗದೀಶ್ ಶೆಟ್ಟರ್ ನಾವು ಮಾತಾಡುವಂಥ ಪ್ರಸಂಗಕ್ಕೆ ನಮ್ಗೆ ಭಾಳ ಖೇದ ಅನಿಸ್ತದೆ. ಸರ್, ಈಗ ಲಂಬಾಣಿ ಅವರು ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನ್ ಸರ್? ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರು, ನಿಮ್ಮ ನಾಯಕರು? ಈಗ ನೀವು ನಾಯಕರು, ನೀವು ದಲಿತ ನಾಯಕರು, ಅಹಿಂದ ವರ್ಗದ ನಾಯಕರು, ನೀವು ಬಂದಿದ್ರೆ ನಿಮ್ಮ ದೊಡ್ಡ ರಾಜ್ಯಾಧ್ಯಕ್ಷರು, ಇವರು ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ? ಇಲ್ಲ, ನಾನು ನೋಡ್ರಿ, ಕೆಲವೊಂದು ವಿಷಯದಲ್ಲಿ ಮುಜುಗರ ಆಗುತ್ತೆ. ಪಕ್ಷದ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷ ನಾಯಕ ಇರ್ಬೋದು, ಪಕ್ಷದ ಒಂದು ಭ್ರಷ್ಟಾಚಾರ ಅಪರಾಧ ಬಂದಾಗ ನೇರವಾಗಿ ಮಾತಾಡಿದ್ರೆ ಭಾಳ ಕಷ್ಟ ಆಗುತ್ತದೆ. ಅದನ್ನು ನಮ್ಮದು ಯಾವುದೇ ರಾಜ್ಯಾಧ್ಯಕ್ಷ ಭಿನ್ನಯ ಬರ್ಬೋದು, ಬಟ್ ಅವ್ರು ಕುರ್ಚಿ ಮೇಲೆ ಕೂತಾಗ ಅವರು ಮಾತಾಡೋದು ಭಾಳ ಕಷ್ಟದಾಯಕ ಆಗ್ತದೆ. ಭ್ರಷ್ಟಾಚಾರದ ಅಪವಾದ ಬಂದಾಗ ಸಿಕ್ಕಿಕೊಂಡಾಗ ಬಂಧನ ಆದಾಗ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆದ ವಿಷಯ ಪಾರ್ಟ್ 2 ನಾವು ಬರೇ ಪದೇ ದಲಿತ ಶಾಸಕರು, ಹಿಂದುಳಿದ ಜನಾಂಗ ಅಧಿಕಾರಿಗಳು, ಹಿಂದೂ ಶಾಸಕರಿಗೆ ಯಾಕೆ ಆಗತ್ತೆ ಅನ್ನೋಂಥ ಇದು ವಿಚಾರ ಮಾಡುವಂಥ ಪುಸ್ತಕ ನಮ್ಮ ಜನಾಂಗದೊಳಗೆ ಬುದ್ಧಿವಂತರಾಗಬೇಕು ನಾವು. ಇನ್ನು ಅದು ಏನಾಗ್ತೈತಿ, ಬೇರೆ ಚಂದ್ರು ಲಂಬಾಣಿ ನಿರುಪರಾಗಿ ಹೊರಗೆ ಬರ್ತಾರೋ, ಅಪ್ಪದಾಗ ಹೊರಗೆ ಬರ್ತಾರೋ ಬೇರೆ ವಿಷಯ ಬಿದ್ದಿರ್ಬೋದು. ನೋಡಿ, ಒಂದು ಶಿಫ್ಟ್ ನಾನು ಕೂಡ ಮಾತಾಡೋದು ಆಡಿಯೋ ಮೇಲೆ ನೀವು ಇವತ್ತು ನೋಡ್ರಿ, ನನಗೆ ಮಾಹಿತಿ ಪ್ರಕಾರ ಒಂದು ದುಡ್ಡಿನ ವ್ಯವಹಾರ ಇತ್ತು. ಇಲ್ಲ, ನನಗೆ ಮಾಹಿತಿ ಬಂದ ಪ್ರಕಾರ ಅದೇ ಹೇಳ್ದನ್ನ, ಇದು ಭ್ರಷ್ಟಾಚಾರ ಚಂದ್ರ ಲಂಬಾಣಿ ಬಗ್ಗೆ ಭ್ರಷ್ಟಾಚಾರ ಮಾಡಿದಾರೋ ಬಿಟ್ಟರೋ ಅನ್ನೋಂಥ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾನು. ಅದು ಮುಂದಿನ ದಿನದಲ್ಲಿ ಸಾಬೀತಾಗುತ್ತದೆ. ಅದು ಅವ್ರು ತಪ್ಪು ಮಾಡಿದಾರ, ದುಡ್ಡು ತೊಗೊಂಡ್ರೆ. ನನ್ನ ಮಾಹಿತಿ ಪ್ರಕಾರ ಅದೇ ಸಮಾಜದ ಒಬ್ಬ ಸ್ವಾಮೀಜಿಯವರು ಒಬ್ಬ ದಲಿತ ಸಮಾಜದ ಕಾಂಟ್ರಾಕ್ಟರನ್ನ ಬಳಸ್ಕೊಂಡು, ಯಾಕಂದ್ರೆ ದುಡ್ಡಿನ ವ್ಯವಹಾರ ಇರ್ತೈತೆ. ಯಾರು ವಿದ್ಯಾವಂತ ಶಾಸಕದಾಗ ನೇರವಾಗಿ ತನ್ನ ಚಂಬರ್ ಕೊಡ್ಕೊಂಡು ರೊಕ್ಕ ತಗೊಂಡು ಮೂರ್ತನ ಯಾರು ಮಾಡೋದಿಲ್ಲ. ನಾನು ನೋಡ್ತಾ ಎಷ್ಟೇ ಅದ ನೋಡ್ರಿ, ಅವ್ರು ವ್ಯವಹಾರ ಇರ್ತಾವ. ಈಗ ಉದಾಹರಣೆ ರಮೇಶ್ ಜಾರಕಿಹೊಳಿ ಯಾರು ನೋಡ್ಕೊಂಡು ಅವ್ನ ಬುಕ್ ಮಾಡಿ ನನಗೇನು ಗೊತ್ತಿಗೆ, ನಂಗೆ ನಾನು ಒಂದು 2 ಲಕ್ಷ ರೊಕ್ಕ ಕೊಟ್ಟಿರ್ತಾನೆ. ಸ್ವಲ್ಪ ರೊಕ್ಕ ಕೊಟ್ಟು ತೋದು ಕೊಟ್ಟರೆ ಹೆಂಗೆ ಹೇಳಿ? ನಾನು ಒಬ್ಬ ಲೈವ್ ಎಕ್ಸಾಂಪಲ್. ನನಗೂ ಹೆಂಗ್ ಮಾಡಿದ್ರೆ ನಿಮ್ಗೆ ಗೊತ್ತು, ಅದ್ರ ಬಗ್ಗೆ ಚರ್ಚೆ ಮಾಡಬೇಡ. ಕೋರ್ಟ್ ಲಿಮಿಟ್ ಇದೆ. ನಾನು ಬೆಳಿತೀನಿ, ನನಗೂ ಹೆಂಗೆ ತುಳಿತಾರೆ, ಹೆಂಗೆ ಕುಡಿಸಾರ ಮೂಲಕ ನನಗೆ ಗೊತ್ತು. ಆದ್ರೆ ನಾ ಛಲ ಬಿಟ್ಟು ನಾವು ಹೋರಾಡ್ದಂದು ಹೊರಗೆ ಬಂದನು ಅಷ್ಟೇ. ನಾನು ಒಬ್ಬ ಅದಕ್ಕೊಂದು ವಿಕ್ಟಿಮ್. ಅದು ನಾನು ಈಗ ಮುಂದಿನ ಮೇಲೆ ಗೊತ್ತಾಗ್ತದ. ಮುಂದಿನ ಹೋದ್ರೆ ನಾವು ಯಾಕೆ ಬಂದಲ್ಲ, ಜಗದೀಶ್ ಶೆಟ್ಟರ್ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದು ನಮ್ಮ ಜನಾಂಗ ಪರವಾಗಿ ಬಂದದಕ್ಕೆ ನಾವು ಯಾರು ಮಾತಾಡ್ಲಿಲ್ಲ ಅನ್ನೋದು ಬೇಡ ಅಂತ ಮಾತಾಡಿದ್ರೆ ಅದು ನೋಡ್ರೆ ಮುಂದಿನ ಹೇಳ್ತೀನಿ. ಅದು ಕೆಲವೊಂದು ವಿಷಯ ಬೇರೆ ಪಡಿಸಬೋದಲ್ಲ, ಅದು ನಾಳೆ ಗೊತ್ತಾಗುತ್ತದೆ. ಮತ್ತು ನಾವು ಇದನ್ನ ಭಾಳ ಸೀರಿಯಸ್ ತಗೋತು. ಮುಂದಿನ 28 ಚುನಾವಣೆಯಲ್ಲಿ ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಮುಂದಿನ ದಿನದಲ್ಲಿ ಯಾರೇ ಯಾವ ಪಕ್ಷ ಅಧಿಕಾರ ಬರ್ತದೆ, ಜನ ಯಾರು ಲೀಡರ್ಶಿಪ್ ತೊಂದ್ರೆ ಅವ್ರು ಆ ಜನಾಂಗ ಪರ ನಿಲ್ಬೇಕು. ನಿಲ್ಲಿಕ್ಕೆ ಆ ಕುರ್ಚಂಗೊಂಡ ನಾಲಾಯಕರು ಯಾರು ಓಟ್ ತೊಗೊಂಡ್ರೆ ಅದಕ್ಕೆ ಕುರ್ಚಂಗೊಂಡ್ತಾರೆ. 22 23 20 ಬಿಟ್ಬಿಡ್ರಿ, ಮುಂದೆ 28ಕ್ಕೆ ಯಾರು ಬರ್ತಾರಲ್ಲ ಅವರು ಆ ಜನಾಂಗದ ಪ್ರತಿನಿಧಿಯಾಗಿ ಹೋರಾಟ ಮಾಡಿ ಆ ಕುರ್ಚಂಗ ಕೂತ್ಕೊಂತಾರ. ಆ ಜನಾಂಗ ಮರಿತಾರ. ಅವ್ರಂತ ಮೂರ್ಖರು ಯಾರಲ್ಲ, ಅವ್ರಂತ ನಾಲಾಯಕರು ಯಾರಲ್ಲ. ಮುಖ್ಯಮಂತ್ರಿಗಳು ಐದ ನಾಯಕರಿದ್ದಾರೆ, ಜೊತೆಗೆ ತಮ್ಮ ಗುರುಗಳು ಇರುವಂತದ್ದು. ಅವ್ರಿಗೆ ಏನ್ ಸಂದೇಶ? ಯಾರು? ಸಿದ್ದರಾಮಯ್ಯ. ನಮ್ಮ ಗುರುಗಳಲ್ಲ ಅವರು. ಅಲ್ಲ, ನಮ್ಮ ಹಿಂದಿನ ಆದ್ರೆ ಈ ಇದ್ರ ಮಿಕ್ಸ್ ಮಾಡಿ ಅವರು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ
ಕೆಲವು ವಿಷಯದಲ್ಲಿ ಇವತ್ತು ನನ್ನ ನಾಯಕರು ಅದಕ್ಕೆ ನಿರ್ಣಯ ಮಾಡತ್ತಲ್ಲ ಕಾಂಗ್ರೆಸ್ ಮುಖ್ಯಮಂತ್ರಿ ಅವರು ಇವತ್ತು ನಮ್ಮ ನಾಯಕರು ಇರ್ಬೋದು. ಈ ಸಂಬಂಧದಲ್ಲಿ ಆ ಚರ್ಚೆ ಸರಿ ಅನಿಸ್ತದೆ ನನಗೆ. ಸರ್, ತಾವು ಹಿರಿಯ ಶಾಸಕರಿದ್ರಿ, ಸಚಿವರಾಗಿದ್ರಿ. ಒಟ್ಟಾರೆ ಜನಪ್ರತಿನಿಧಿಗಳು ಈ ಕಮಿಷನ್ ವಿಚಾರ ಅಂದ್ರೆ ಎಲ್ಲರೂ ಕೂಡ ತಗೋತಾರ ಅದೇ ದುರ್ದೈವ ಸಂಗತಿ. ಲೂಟ್ ಮಾಡತಾರ. ಯಾಕಂದ್ರೆ ಉದಾಹರಣೆ ಕೆಲವು ವಿಷಯ ನೋಡ್ರಿ, ಬೆಳಗಾವದಲ್ಲಿ ತಹಸೀಲ್ ಆಫೀಸರ್ ಹೆಂಗೆ ಸತ್ತ, ಅದು ಯಾರು ಮಾಡಿದ್ರು ಪಾಪ, ಯಾರ್ದು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿಲ್ಲ. ಇಲ್ಲಿ ವಾಪಸ್ ಬರಲಿಲ್ಲ. ಕಲಬುರಗಿ ಹೋಗ್ತಾರ, ಅದ ಸೇಮ್ ಕೇಸಿನ ಕಲಬುರಗಿ ಹಾಕಿ ಹೋಗ್ತಾರ, ಕಲಬುರಗಿ ಗೆರೋಗಿ ಹೋಗ್ತಾರ, ಇಲ್ಲಿ ಬರೋಂಗಿಲ್ಲ. ಮುಂದೆ ದಲಿತರ ಪರವಾಗಿ ಅಂತ ಮತ್ತೆ ಉದಾಹರಣೆ ಮೊನ್ನೆ ನಡೆದಂಥ ಅಸೆಂಬ್ಲಿ ನೋಡಿದ್ರಿ ವ್ಯವಸ್ಥೆ ಹೆಂಗೆ ನಡೆದ್ರಿ, ಹೆಂಗೈತೆ ಅಸೆಂಬ್ಲಿ ನೋಡಿದ್ರಿ, ಅಸೆಂಬ್ಲಿ ಹೆಂಗೆ ನಡೆದ್ರಿ, ನಮ್ಗೆ ಅರ್ಥ ಆಗಿಲ್ಲ. ಹೆಂಗೆ ಏನು ಸಿಟ್ಟು ವಿರೋಧ ಪಕ್ಷ ನಮ್ಗೆ ಅರ್ಥ ಆಗುತ್ತು, ಸರ್ಕಾರ ಅರ್ಥ ಆಗುತ್ತು. ಅದಕ್ಕೆ ನಾವು ಭಾಳ ಮನಸ್ಸು ನೋವು ಗಪ್ ಕೂತ್ಬಿಟ್ಟು ನಾವು ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ನಾವು. ಬಿಜೆಪಿ ಫೇಲ್ ಅನ್ನಕ್ಕೆ ಬರೋದಿಲ್ಲ, ಬಟ್ ಸರ್ಕಾರ ಫೇಲು. ಬಿಜೆಪಿ ಫೇಲ್ ಅನ್ನಕ್ಕೆ ಬರೋದಿಲ್ಲ. ಯಾವುದು ನಾನು ಕುರುಬ ಅನ್ನೋ ಕಾರಣಕ್ಕಾಗಿ ನನ್ನನ್ನು ಕೂಡ ಸಾಕಷ್ಟು ಬಾರಿ ಏನ್ ಟಾರ್ಗೆಟ್ ಮಾಡಿದ್ದಾರೆ, ಷಡ್ಯಂತ್ರ ಇದೆ ಅನ್ನೋದು. ಅದೇ ತಪ್ಪು ಅವ್ರದ್ದು. ಅವ್ರು ಕುರುಬ ನಾಯಕರಲ್ಲ, ಹಿಂದುಳಿದ ಜನಾಂಗ ನಾಯಕರವರು. ಅದೇ ತಪ್ಪವ ಅವ್ರ ಭಾವನೆ. ಕುರುಬ ನಾಯಕರಲ್ಲ ಅವರು, ಹಿಂದುಳಿದರ ನಾಯಕ ಅನ್ನೋದು ಪ್ರತಿಪಾದನೆ ಮಾಡ್ಕೊಂಡು. ನಾನು ವಾಲ್ಮೀಕಿ ನಾಯಕ ಅಲ್ಲ, ಹಿಂದುಳಿದರ ನಾಯಕ. ನಾನು ಇತ್ತಟ್ಟು ಹೇಳ್ತೀನಿ. ನನ್ನ ಷಡ್ಯಂತ್ರ ಹಿಂದೆ ನನ್ನ ಜಾತಿ ಕೂಡ ಇದೆ ಅಂತ ಹೇಳಿ ಇರೋ ನೋಡ್ರಿ, ಅದನ್ನ ನನಗೆ ಗೊತ್ತಿಲ್ಲ. ಅವರು ಯಾಕೆ ನಾನು ಇವತ್ತು ಹೇಳ್ತಾನ 13-17 ಸಿದ್ದರಾಮಯ್ಯ ಇವತ್ತು ಇರಲ್ಲ, ಅವರಲ್ಲ. ಮೊದಲೇ 13-17 ಸಿದ್ದರಾಮಯ್ಯ ಅಲ್ಲ. ಇವತ್ತು ಸಿದ್ದರಾಮಯ್ಯ ನೋಡ್ರಿ ನನಗೆ ದುಃಖ ಆಗ್ತದೆ. ಅವ್ರು ನಡೆಸೋದ ನನಗೆ ಶಕ್ತಿ ಇಲ್ಲ ಅನಿಸ್ತದೆ. ಇವತ್ತಿನ ವಾತಾವರಣ ನೋಡ್ಬೇಕಾದ್ರೆ ಅವ್ರ CM ನಡೆಸೋಂಥ ಶಕ್ತಿ ಓದಿಲ್ಲ. ನಾನು ಅವ್ರ ಜೋಡಿ ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವ್ರನ್ನ ಮಾತಾಡೋ ಶೈಲಿ ನೋಡ್ರಿ ನನಗೆ ಒಂದು ನಮೂನೆ ಅನಿಸ್ತದೆ. ಇವತ್ತಿನ ಸಿದ್ದರಾಮಯ್ಯ ಹೌದು ಅಲ್ಲ ಅನಿಸ್ತದೆ, ನನಗೆ ಸಂಶಯ ಬಂದದ್ದು. ಸರ್, ಈಗ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಈಗ ಎಲ್ಲ ಒಟ್ಟಾರೆ ವ್ಯವಸ್ಥೆ, ರಾಜಣ್ಣ ಅವ್ರ ಕೇಸ್ ಆಗಿರ್ಬೋದು, ಹಿಂದೆ ST ನಿಗಮದ ಕೇಸ್ ಆಗಿರ್ಬೋದು. ರಾಜಣ್ಣ ಅವ್ರ ಕೇಸು ಅದು ವಿಭಿನ್ನ. ನಾಗೇಂದ್ರ ಅವರು ನೋಡಕ್ಕೆ ಚಿತ್ರದ ಅವ್ರದ್ದು. ಆದ್ರೆ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ. ಅದಕ್ಕೆ ಅದನ್ನ ಮುಂದುವರ್ಸೋರು, ಅಲ್ಲಿಗೆ ಸ್ಟಾಪ್ ಮಾಡಿ. ಹಿಂದೆ ದೊಡ್ಡ ಷಡ್ಯಂತ್ರ ಇರ್ತದೆ. ಅದಕ್ಕೆ ನಿಜವಾದ ತನಿಖೆ ಆದ್ರೆ ಭಾಳ ಮಂದಿ ಒಳಗೆ ಹೋಗ್ತಾರೆ. ನಾಗೇಂದ್ರ ಚಿತ್ರ ಅದು ಒಟ್ಟಾರೆ ಹಿಂದುಳಿದವರ ದಲಿತರ ಇಡಿ ಮಾಡಲ್ಲ. ಬ್ಯಾಂಕ್ ಕೊಟ್ಟೋದಕ್ಕೆ ರಿಟರ್ನ್ ನಿಮ್ಗೆ ತಪ್ಪು ಕಲ್ಪನೆ. ಇಡಿ ಅವರು ಎನ್ಕ್ವೈರಿ ಮಾಡೋದು ಬ್ಯಾಂಕ್ ಕಂಪ್ಲೇಂಟ್. ಆ ಹಗರಣ ತನಿಖೆ ಅಲ್ಲ. ನೀವು ಪತ್ರಿಕೆ ಮಿತ್ರ ತಿಳ್ಕೊಳ್ಳಿ. ಬ್ಯಾಂಕ್ದಾಗ ಕಂಪ್ಲೇಂಟ್ ಕೊಡೋದು ಇಡಿ ಒಂದು ಇತಿಮಿತಿಯಲ್ಲಿ ಚರ್ಚೆ ಮಾಡೋದು. ಅವರು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಕೊಟ್ಟಾಗ CBI ಇಡಿ ಬರ್ತೈತೆ. ಅದು ಬ್ಯಾಂಕ್ ತನಿಖೆ. ಬ್ಯಾಂಕ್ ಅವರು ನಡೆದಂತ ಇದ್ರ ಮಾಡ್ತಾರೆ. ಅದಕ್ಕೆ ಇವತ್ತಿನ ಪತ್ರಿಕಾ ಸೃಷ್ಟಿಗೆ ಸೀಮಿತ ಮಾಡೋದು, ಬೇರೆ ರಾಜಕಾರಣ ಮಾಡೋದು. ದಯವಿಟ್ಟು ನೀವೆಲ್ಲರೂ ಇದೊಂದು ನೀವು ಸಹಿತ ನಮ್ಗೆ ಒಬ್ಬ ದಲಿತ ಶಾಸಕ ಭ್ರಷ್ಟಾಚಾರ ಮಾಡಿದಕ್ಕೆ ಅವ್ಗೆ ಇನ್ಕ್ವೈರಿ ಆಗಲಿ ಮುಂದುವರಲಿ. ಬಟ್ ಹಿಂಗೆ ಷಡ್ಯಂತ್ರ ಆಗೋದಕ್ಕೆ ನಾವು ನಮ್ಮ ಮಾಹಿತಿ ಪೂರ್ಣ ಪ್ರಮಾಣ ಇನ್ಕ್ವೈರಿ ಆಗಬೇಕು. ತಪ್ಪಿಸ್ತಿರ್ತಾರೆ ಯಾರು ಷಡ್ಯಂತ್ರ ಮಾಡಿದಾರಲ್ಲ, ಆ ಸ್ವಾಮೀಜಿ ಇರ್ಬೋದು, ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅವರು ಸಹಿತ ಎನ್ಕ್ವೈರಿಗೆ ಫಿಕ್ಸ್ ಮಾಡಬೇಕು. ಯಾರು ಮಾಡಿದ ಹಿಂದೆ ಅನ್ನೋದು ಮಾಡ್ಬೇಕಂತ ಈ ಮುಂದೆ ಮಾಡ್ತಾನೆ. ಅವ್ರಿಗೆ ಮನೆ ಮಾಡ್ಕೊಳ್ಳೋದು. ಮತ್ತೆ ಬೇರೆ ಅದರ ಫೋಟೋ ಮತ್ತೆ ಪೇಪರ್ ಆಗುತ್ತೆ. ಫೋಟೋ ಅವನ್ನ ಇಬ್ಬರು ಫೋಟೋ ಬರ್ತಿಲ್ಲ. ಅವ ಸೇಮ್ ಕಮ್ಯುನಿಟಿ. ಒಟ್ಟಾರೆಯಾಗಿ ಹಿಂದುಳಿದ ಸಮಾಜದ ನಾಯಕರನ್ನ ಸಂಪೂರ್ಣವಾಗಿ ಮುಗಿಸ್ಬಿಡ್ಬೇಕನ್ನುವಂಥದ್ದು ಹುನ್ನಾರ ನಡೆದಿದೆ. ಭಾಳ ದೊಡ್ಡ ಹುನ್ನಾರ ನಡೆದು ಈಗ ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಎಚ್ಚೆತ್ತುಕೊಳ್ಳೋಕೆ ಯಾರಿಗೂ ನಮ್ಗೆ ಉಳಿಗಾರಿಲ್ಲ. ಅದಕ್ಕೆ ನಾವು ಕಾಂಗ್ರೆಸ್ ಬಿಜೆಪಿ ಎರಡೂ ಕಡೆ SC ST ಹಂಗೆ ಭಾವನೆ ಬರತ್ತದೆ. ಹಂಗೆ ನಮ್ಮ BJP ಅವ್ರು ಹೋರಾಟ ಮಾಡ್ಬೇಕು. ಯಾಕಂದ್ರೆ BJP ಅವರು ಈಗ ಹಂಗೆ ಭಾವನೆ ಬರೋದು. ನಾವು BJP ಮುಂದಿನ ದಿನದಲ್ಲಿ ಈಗಾಗಲೇ ನಾನು ಮೊನ್ನೆ ನಮ್ಮ ಯಾರು ಎಕ್ಸೈಸ್ ಮಿನಿಸ್ಟರ್ಸ್ ಧನ್ಯದನ್ನ ಪಾರ್ಟಿ ವೇದಿಕೆಯಲ್ಲಿ ಅಬ್ಜೆಕ್ಷನ್ ಮಾಡಿದ್ದಾನೆ. ಅವ್ರ ಬಗ್ಗೆ ಧರಣಿ ಮಾಡ್ರಿ, ಯಾರು ಬೇರೆದವರು ಹೊರಗಡೆ ನನ್ನ ಪಕ್ಷ ವೇದಿಕೆಯಲ್ಲಿ ನಾ ಮಾಡಿದ್ದೇನೆ. ಅಲ್ಲ, ಅದನ್ನ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷ ವೇದಿಕೆಯಲ್ಲಿ ನಾವು ತಿಮ್ಮಾಪುರ ಈಗೇನು ಲಮಾಣಿ ಅವ್ರಿಗೆ BJP ಶಾಸಕರು ದಲಿತರು ಸಹ ಕಾಂಗ್ರೆಸ್ ಶಾಸಕ ತಿಮ್ಮಾಪುರ ಅಪೋಸ್ ಬಂದಾಗ ನಮ್ಮ ಪಕ್ಷ ವೇದಿಕೆಯಲ್ಲಿ ಅಪೋಸ್ ಮಾಡಿದ್ದೇನೆ. ಬೇರೆದವ್ರಿಗೆ ಯಾಕೆ ಮಾಡಿದ್ರಪ್ಪ ನೀವು? ನಾ ಕೇಳಿದೆ ಒಂದು ಕ್ವಶನ್. ನಮ್ಮ ಪಕ್ಷ ವೇದಿಕೆ ಕೇಳಿದೆ ನಾ. ಬರೇ ನಾ ಕಾಂಗ್ರೆಸ್ BJP ದಲಿತಲ್ಲ, ಎಲ್ಲ ದಲಿತರ ಬಗ್ಗೆ ತರ ನಾವು. ಅದ ನಾವು ನಮ್ಮ ಅಧ್ಯಕ್ಷರು
ನನ್ನ ವಿರೋಧ ಇದ್ದರೂ ನಮ್ಮ ಅಧ್ಯಕ್ಷ ಅದನ್ನು ಪಕ್ಷ ನೇಮಿಸಿದವನು, ಅದನ್ನು ಇಲ್ಲಿ ನಮ್ಮ ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ದಯವಿಟ್ಟು ಇಲ್ಲಿ ಮಾತಾಡೋಕ್ಕಾಗಲ್ಲ. ಅಲ್ಲ, ಇಲ್ಲಿ ಬಂದಾಗ ನಾವು ಕೇಳಿದ್ವಿ, ಇಲ್ಲ ನಮ್ಮ ಗಮನಕ್ಕೆ ತಂದಿದ್ದೀವಿ ಒಂದಷ್ಟು ಅಗಲಬೇಡ, ನಾವು ಬೆಂಗಳೂರಿಗೆ ಹೋಗಿ ಡಿಸ್ಕಸ್ ಮಾಡಿ ನಾವು ನೇತೃತ್ವ ತಗೋತೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳಿದ್ವಿ. ಏನು ಹೋರಾಟ ಮಾಡಿಲ್ಲ. ನಾವು ಅದೇ ನೋಡಿ, ಯಾವುದೂ ಅವ್ರ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ, ಆ ಫಂಕ್ಷನ್ಗೆ ಹೋಗೋದಿಲ್ಲ. ನಾನು ಡಿಸಿಷನ್ ತೊಗೊಂಡ್ಬಿಟ್ಟಿನಿ. ಅವರ ಅಧ್ಯಕ್ಷರು ಮಟ್ಟ ನಾನು ಯಾವುದೋ ಬರೋದು ಅಂತ ಹೇಳ್ಬಿಟ್ಟಿನಿ. ಓನ್ಲಿ ಮೋದಿ ಅವರು ಅಮಿತ್ ಶಾ ಬಂದಾಗಟ್ಟೆ ಕಾರ್ಯಕ್ರಮ ಅಟೆಂಡ್ ಆಗ್ತದೆ. ನಾನು ಉಳಿಪಿದ ಯಾವ ಬಂದರೂ ಅಟೆಂಡ್ ಆಗಿಲ್ಲ, ಆಗೋದಿಲ್ಲ. ಸರಿ, ಲಮಾನಿ ಅವರ ಪ್ರಕರಣದಲ್ಲಿ ಪಾರದರ್ಶಕ ತನಿಖೆ ನಾನು ನಿರೀಕ್ಷೆ ಮಾಡ್ತೇನೆ ಸರ್ ಈ ಸರ್ಕಾರದಿಂದ. ನೋಡೋಣ, ನಾವು ಇದನ್ನ ನಮ್ಮ ಮುಖ್ಯಮಂತ್ರಿ ಭೇಟಿಯಾಗಿ ಮನವಿ ಮಾಡ್ಕೋತೀರಿ. ಅದನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ನಮ್ಮ ದಲಿತ ಒಂದು ಅಹಿಂದ ಪರವಾಗಿ ಅವ್ರಿಗೆ ಮನವಿ ಮಾಡ್ಕೋತೇನೆ. ನೀವು ಸರಿಯಾಗಿ ಎನ್ಕ್ವೈರಿ ಮಾಡಬೇಕು. ಇದನ್ನ ಪಾಪ ಈಗ ಇವ ಸಂಪಂಗಿ ಜೀವನ ಹಾಳು ಮಾಡ್ರು, ಒಳ್ಳೆ ಮಾತಾಡಂಗಿಲ್ಲ. ಅವ್ರು ಮುಗಿದ ನಂತರ ಎಲ್ಲರದು ಭಾಳಷ್ಟು ಬಂದು ಎಷ್ಟು ಮಂದಿ ಸೀಟ್, ಎಷ್ಟು ರಾಜ್ಯದ ಸೀಟ್ ಇದಾವು, ಎಷ್ಟು ಒಬ್ಬರು ಬಾಯಿ ಇಲ್ಲ. ನಮ್ಗೆ ಯಾರು ಬೇಕಾದ್ರೆ ತೆಗೆದು ಬಿಟ್ಟು ಮಾಡೋದು ಮಾಸ್ಟರ್ ಸಿ ಡಿ ಮಾಸ್ಟರ್ ಯೂಸ್ ಅಂತೂ ಮಾಡ್ಬೋದು. ಚಾಲೋ ಐತಿ, ಮತ್ತೆ ಸ್ಪೀಡ್ ಐತಿ, ಮತ್ತೇನು ಸಬ್ಜೆಕ್ಟ್ ಮಾತಾಡಿ ದಯವಿಟ್ಟು ಒಂದು ಸ್ವಲ್ಪ ನಾವು ದಲಿತ ಪರವಾಗಿ ನೀವು ಸ್ವಲ್ಪ ಪತ್ರಿಕಾ ಮಿತ್ರರು ನಮ್ಗೆ ಸಾಥ್ ಕೊಡ್ತೀನಿ, ಮನವಿ ಮಾಡ್ಕೋತೀನಿ. ಸರ್, ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡಿ ಜಾತಿ ಪ್ರಮಾಣ ಪತ್ರ ಸಂಬಂಧಪಟ್ಟ ಅದೇನಾಯ್ತು ನೋಡಿ, ಅದನ್ನ ಅದೇ ದುರುದ್ದೇಶ ಅದಕ್ಕೆ ನಮ್ಮ ಮನಸ್ಸು ನಾನು ಹೇಳಿದೆ, ಈ ಸಲ ಗಲಾಟೆ ಮಾಡ್ದಂದ್ರೆ ನಾನು ಎಲ್ಲರಿಗೂ ಕೊಟ್ಟೆ. ನಮ್ಮ ಸತೀಶ್ ಜಾರಕಿಹೊಳಿ ಸ್ವಾಮೀಜಿ ಮುಖಾಂತರ ನಮ್ಮ ಸಮಾಜದ ಹೋಗಿ ಹೊಣೆ ಕೊಟ್ಟರು. ನಾ ಖುಷಿ ಆಯ್ತು. ಸತೀಶ್ ಅವರು ಲೀಡ್ ತೊಗೊಂಡ್ರತ ಅದು ಎಲ್ಲಿ ಟೂಸ್ ಆಗಿಬಿಡ್ತದೆ. ಅಷ್ಟು ಅಸೆಂಬ್ಲಿ ಮುಗಿದೋದು. ಯಾಕೆ ನಾವು ನಮ್ಮ ಪಾರ್ಟಿಯರಿಗೂ ಕೊಟ್ಟು ಮುಂದೆ ಸತೀಶ್ ಅವರು ಸ್ವಾಮೀಜಿಯವರು ನಮ್ಮ ಸಮಾಜ MLA ಕೂಡಿ CM ಭೇಟಿ ಆದರು. ಅವಾಗ ನಾನು ಗಪ್ ಕೂತೆ, ಅವತ್ತು ತೊಗೊಂಡ್ರೆ ಭಾಳ ಅದೇ ಸರ್, ಈ ರೀತಿ ಅಧಿಕಾರದಲ್ಲಿ ಇದ್ದವರೇ ಸುಮ್ಮನೆ ಆದ್ರೆ ಸಮಾಜ ಹೆಂಗೆ ಇದಾಗುತ್ತೆ? 22 ಬರ್ತಲ್ಲ ಅಣ್ಣ, ಒಳ್ಳೆ ಅವ ತೋರಿಸ್ತಲ್ಲ. ಮತ್ತೆ ಇಲ್ಲೇ ಪ್ರೆಸ್ ಮಾಡೋಣ. ಮತ್ತೆ 22 ಬರ್ತನ್ನ ಅವಾಗ ನಾವು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅಧಿಕಾರ ಸ್ವೀಕಾರ ಮಾಡಿದ್ರೆ ಹೆಂಗ್ ನಡೆಸಿ ತೋರಿಸ್ತಲ್ಲ. ಯಾವುದಿಲ್ಲ, ನಾ ಇರ್ತೀನಿ ಇಲ್ಲೇ, ನೀವು ಇರ್ತೀನಿ. ಪದೇ ಪದೇ ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ ಏನದ ಅದು ಏನ ವದಂತಿನ ಅಥವಾ ಏನ್ ಕಿಡಿಗೇಡಿಗಳು ಮಾಡೋದ ಅಥವಾ ನಿಜವಾಗ್ಲೂ ಏನಾದ್ರು ನಡೆದೈತೆ? ಬರಾಗ ನಾವೆಲ್ಲ ನೋಡ್ರಿ, ನಮ್ಮ ಪಕ್ಷದ ನಾಯಕರಿಗೆ ತಮ್ಮ ಒಳ್ಳೆ ಕ್ವಶನ್ ಕೇಳಿ ವಿಲಾಸ್ ಅವರೇ. ಇದ್ರೆ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊತೀನಿ, ಆದಷ್ಟು ಶೀಘ್ರ ಇವತ್ತು ಕಾಂಗ್ರೆಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತಾಡಿದಾರೆ. ಹೈಕಮಾಂಡ್ ಎಂಟ್ರ್ ಆಗೋದಕ್ಕೆ ಪಕ್ಷಕ್ಕೆ ಹಾನಿ ಆಕೈತೆ. ಇವತ್ತು ಈ ಪಕ್ಷದ ಜಾರಕಿಹೊಳಿ ಆಗಿ ನಾನು ಹೇಳ್ತೀನಿ, ಇದನ್ನು ಶೀಘ್ರದ ತಡೆ ಹಿಡಿಯೋದಕ್ಕೆ ನಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಕೈತೆ. ಯಾಕಂದ್ರೆ ನಮ್ಮ 120, 130 ಸೀಟ್ ಬರುವಂಥ ಸನ್ನಿವೇಶ ಇದೆ 28ಕ್ಕೆ. ನಾವು ಎಲ್ಲ ಹೆಂಗಲ್ದು ಎಲ್ಲ ಸರಿಪಡಿಸಿ ನಾವು ಇಲೆಕ್ಷನ್ 120, 130 ಬರ್ತೇವೆ. ಹಿಂಗೆ ಹೋದ್ರೆ ಕಷ್ಟ. DK ಶಿವಕುಮಾರ್ ಹೇಳ್ತಾರೆ 141 ಸೀಟ್ ಬರ್ತಾವ 28ಕ್ಕೆ ಏನ್ರಿ ಅದಲ್ ಅವ್ನು ಬೇಡ, ಅವನ ಬಗ್ಗೆ ಚರ್ಚೆ ಬೇಡ, ಪಾಪ ದೊಡ್ಡ ಮನುಷ್ಯ ಬೇಡ ಹೇಳಿ. ಸರ್, 28ಕ್ಕೆ ಏನಾದ್ರು ಅದಲ್ ಬದಲ್ ಕಂಚಿ ಕದಲ್ ಬೆಳಗಾವಿ ಜಿಲ್ಲಾ ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಯಾಕೆ ಚೇಳ್ತಿದ್ದೆ ಅವರ ತಾವ ಸಮಾಧಾನ ಅವರೇ ಮಾತಾಡ್ತಾರೆ. ಕನಸು ಬೇಕಂದ್ರೆ ಹತ್ರ ಅವ್ರು ಯಾರಿಗೆ ನಾ BJP ಅವ್ರು ಹೆಂಗೆ, ಕಾಂಗ್ರೆಸ್ ಅವ್ರು ಹೆಂಗೆ ಅನ್ಕೊಂಡ್ರೆ ಯಾರು ತೊಗೊಳಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಜನ ತುಂಬ್ಯಾರೆ, ನಮ್ಮಲ್ಲಿ ಜನ ನಾಯಕರು ತುಂಬ್ಯಾರೆ. ನಮ್ಗೆ ಜೋರದಿದ್ರೆ ಮನೆಗೆ ಹೋಗಿ ಕರ್ಕೊಂಡ್ಬರ್ತು. ಅವ್ರು ಜೋರತ್ತೆ ಬೇಕಪ್ಪ ಅವ್ರ ಮನೆಗೆ ಮನೆ ಕರ್ಕೊಂಡ್ಬರ್ರಿ. ಪದೇ ದಲಿತರ ಬಗ್ಗೆ ಮಾತಾಡ್ತಿರ್ತಾವ. ನಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವರ ಬೆಂಬಲಿಗರಾಗಿರ್ಬೋದು, ದಲಿತ ಸಂಘಟನೆಯವರಾಗಿರ್ಬೋದು ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದಲಿತ CM ಆಗ್ಲಿಕ್ಕೆ ತಮ್ಮ ಬಾಯಿಲಿಂದ ಯಾವೂ ಬರ್ತಾ ಇಲ್ಲ. ನಾನು ನೋಡಿ ಪೋಸ್ಟರ್ ಹಚ್ಚಿ ಟಿವಿಯಾಗ ಹೇರ ಚಿಪ್ಪಿನ ಆಗಲ್ಲ. ಪೋಸ್ಟರ್ದಾಗ ಹೋಗಿ ದಲಿತ CM ಬೇಕು, ಅವ್ರು ಬೇಕು. ಪರಮೇಶ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಯಾವ ಇರ್ಬೋದು. ಬರೀ ನೀವು ಪೋಸ್ಟರ್ 4 ಮಂದಿ ಹಿಂಬಾಲಕರಿಂದ ನಂತರ ಆಗೋಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಅದು ಜನ CM ಆಗಬೇಕು ಅನ್ನೋದು ವಾತಾವರಣ ಸೃಷ್ಟಿ ಮಾಡಬೇಕು.